ಇನ್ನು ಕೋಲಾರದ ಬಂಗಾರಪೇಟೆಯಲ್ಲಿ ತಹಶೀಲ್ದಾರ್ ಕುರ್ಚಿಗಾಗಿ ಕಿತ್ತಾಟ ನಡೀತಾ ಇದೆ. ತಹಶೀಲ್ದಾರ್ ವೆಂಕಟೇಶಪ್ಪ ಮತ್ತು ಸುಜಾತ ಇವರಿಬ್ಬರ ನಡುವೆ ಇರುವಂತಹ ಗಲಾಟೆ ಇದು, ಕಿತ್ತಾಟ. 2024 ಡಿಸೆಂಬರ್ 31ನೇ ತಾರೀಕು ವರ್ಗಾವಣೆ ಆಗಿತ್ತು ವೆಂಕಟೇಶಪ್ಪ ಅವರಿಗೆ. ಕೇವಲ 5 ತಿಂಗಳಿಗೆ ವರ್ಗಾವಣೆ ಮಾಡಿ ಆದೇಶವನ್ನ ಮಾಡಿತ್ತು ಸರ್ಕಾರ. ಆದರೆ ವರ್ಗಾವಣೆಗೆ ತಡೆಯಾಜ್ಞೆಯನ್ನು ತಂದಿದ್ದಾರೆ ವೆಂಕಟೇಶಪ್ಪ ಅವರು ಕೋರ್ಟ್ನಿಂದ, ಕೆಇಟಿಯಿಂದ. ಸೊ ಹಾಗಾಗಿ ನಾನು ಇಲ್ಲಿಂದ ಹೋಗಲ್ಲ, ವರ್ಗಾವಣೆಗೆ ತಡೆ ಇದೆ ಅಂತ ವೆಂಕಟೇಶಪ್ಪ ಅವರು ವಾದ. ಸೊ ಹಾಗಾಗಿ ಇವತ್ತು ಮತ್ತೆ ವಾಪಸ್ ಕೆಲಸಕ್ಕೆ ಬಂದಿದ್ದಾರೆ ಅವರು. ಆದರೆ ಈ ವರ್ಗಾವಣೆಯಾಗಿರೋ ಸ್ಥಳಕ್ಕೆ ಸುಜಾತ ಅನ್ನೋರನ್ನ ನಿಯುಕ್ತಿ ಮಾಡಿದ್ದಾರೆ. ಸೊ ಸುಜಾತ ತಹಶೀಲ್ದಾರ್ ಕೊಠಡಿ ಬೀಗ ಹಾಕಿದ್ದಾರೆ. ಯಾಕಂದರೆ ಈಗ ಅವ್ರು ಬಂದು ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೇರೆ ಕೊಠಡಿಯಲ್ಲಿ ಬಂದು ವೆಂಕಟೇಶಪ್ಪ ಅವರು ಕೂತ್ಕೊಂಡಿದ್ದಾರೆ. ತಹಶೀಲ್ದಾರ್ ಕಚೇರಿಯಲ್ಲಿ ಹೈ ಡ್ರಾಮಾ ನಡೀತಾ ಇದೆ. ಸೊ ಪೊಲೀಸರು ಕೂಡ ಇದ್ದಾರೆ. ಏನಾದರೂ ಗಲಾಟೆ ಆಗಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ, ಯಾವುದೇ ಘಟನೆಗಳಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಕೂಡ ಕ್ರಮ ತಗೊಳ್ತಾ ಇದ್ದಾರೆ. ಸರ್ಕಾರದಿಂದ ಆದೇಶ ಆಯಿತು. ಆ ಆದೇಶದ ಪ್ರಕಾರ ನನಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಸಮೇತ ಮೂವ್ಮೆಂಟ್ ಆರ್ಡರ್ ಪ್ರಕಾರ ನಾನು 31ನೇ ತಾರೀಕು 7:30ಗೆ ಬಂದು ನಾನು ಆಲ್ರೆಡಿ CTC ಸೈನ್ ಮಾಡಿದ್ದೀನಿ ಸರ್. ಅದ್ರ ಪ್ರಕಾರ ನನ್ನ ಕೆಲಸನ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸರ್, ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ ಸರ್. ಈಗ ಅವ್ರು ಬಂದವರ ಅಲ್ಲ, ಅವ್ರು ಬಂದಿದ್ದಾರೆ ಅಂದರೆ DC ಸರ್ ಮೂವ್ಮೆಂಟ್ ಆರ್ಡರ್ ಕೊಡಬೇಕಲ್ಲ. ಯಾಕೆಂದರೆ ಮೇಲಿನ ಅಧಿಕಾರಿಗಳು ಹೋಗಿದ್ದಾರೆ. ಈಗ ಅವ್ರು ಮೂವ್ಮೆಂಟ್ ಆರ್ಡರ್ ಕೊಟ್ಟು ಆಯ್ತು, ಇಂಥ ಒಂದು ಆದೇಶ ಆಗಿದೆ, ಇಂಥ ಒಂದು ಬಂಗಾರಪೇಟೆ ತಹಶೀಲ್ದಾರ ಕೆಲಸ ನಿರ್ವಹಿಸಲಿಕ್ಕೆ ಮೂವ್ಮೆಂಟ್ ಆರ್ಡರ್ ತೊಗೊಂಡ್ರೆ ಈಗಲೂ ನಾನು ಬಿಡ್ತೀನಿ ಸರ್, ನಂದೇನು ಸಮಸ್ಯೆ.